ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ದೇವೇಗೌಡರು ಕಣ್ರಿ. ದೇವೇಗೌಡರು ಚೆನ್ನಮ್ಮನವರು ಅವರ ಒಂದು ಗಂಡ ಹೆಂಡತಿ ಹೇಗಿದ್ದರು, ಇಂಥ ಬಾಳಿದ್ರು. ಹೆಚ್ಚು ಕಡಿಮೆ ಅವರಿಗೆ 16 ವರ್ಷಕ್ಕೆ 17 ವರ್ಷಕ್ಕೆ ಮದುವೆ ಆಗಿದ್ದಂತೆ ಚೆನ್ನಮ್ಮನವರಿಗೆ 85 ವರ್ಷ, ಅಲ್ಲಿಗೆ 70, ಅಲ್ಲಿಗೆ 69 ವರ್ಷ ಜೊತೆಗೆ ಬಾಳಿದ್ದಾರೆ. ಸಾಮಾನ್ಯ ಅಲ್ಲ ಇದು. ಯಾಕೆಂದರೆ ಈ ಮಾತು ಹೇಳ್ತೀನಿ ಅಂದರೆ, ಈಗಿನ ಕಾಲದಲ್ಲಿ ವಾರಕ್ಕೆ ಓಡೋಗ್ತಾರೆ, ತಿಂಗಳಿಗೆ ಓಡೋಗ್ತಾರೆ. ಅವರು ಇವರ ಚೆನ್ನಮ್ಮನವ್ರಿಗೆ ಕಾಲಿನ ಧೂಳಿಗೂ ಸಮ ಅಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಪ್ರತಿಯೊಂದು ಕಷ್ಟದಲ್ಲೂ ಭಾಗಿಯಾಗಿದ್ದರು, ಪ್ರತಿಯೊಂದು ಸುಖ ದುಃಖದಲ್ಲೂ ಭಾಗಿಯಾಗಿದ್ದರು. ಅಂಥ ವ್ಯಕ್ತಿನ ದೇವೇಗೌಡರು ತಮ್ಮ ಧರ್ಮ ಪತ್ನಿ ಕಳೆದುಕೊಂಡು ಅವರ ಕಣ್ಣೀರು ತುಂಬ ಭಾವುಕ ಆಗಿತ್ತು. 69 ವರ್ಷ ಒಟ್ಟಿಗೆ ಬಾಳಿ ಬದುಕಿ 6 ಮಕ್ಕಳನ್ನು ಹೆತ್ತಂಥ ಮಹಾ ತಾಯಿ ಚೆನ್ನಮ್ಮನವರು ಇವತ್ತು ನಿಮ್ಮನ್ನೆಲ್ಲ ಬಿಟ್ಟು ಏಲೋಕ ತ್ಯಜಿಸಿದ್ದಾರೆ. ಆದರೆ ಅವರ ಮೃತ ಶರೀರವನ್ನು ಒಂದು ಜಾಗದಲ್ಲಿ ಇಡ್ತಾರಲ್ಲ, ಆ ಜಾಗದಲ್ಲಿ ದೇವೇಗೌಡರು ಬಂದು ನಿಂತು ಅವರ ಒಂದೇ ದೃಷ್ಟಿ ಆ ಕಡೆ ಈ ಕಡೆ ಹಾಕ್ದಲೇ ಅವರು ನೋಡ್ತಾ ಆ ಕಣ್ಣೀರು, ಆ ಭಾವುಕತೆ, ಆ ನೋವು ಯಾರಿಗೂ ಬೇಡ, ಭಗವಂತ ಕೊಡಬಾರ್ದು. ಯಾಕೆ ಅಂದರೆ ಅವರು ಒಡಗೂಡಿ ಈಗಿನ ಕಾಲದಲ್ಲಿ 10 ವರ್ಷ 15 ವರ್ಷ ನಾವು ಆ್ಯನಿವರ್ಸರಿ ಅದು ಇದು ಅಂತ ಮಾಡ್ಕೊತಾರೆ. 69 ವರ್ಷ ದೇವೇಗೌಡರ ಜೊತೆ ಬಾಳಿದ್ದಾರೆ. ಪ್ರಧಾನಮಂತ್ರಿ ಹೆಂಡತಿ, ಮಾಜಿ ಮುಖ್ಯಮಂತ್ರಿ ತಾಯಿ, ಅವ್ರಿಗೇನಪ್ಪ ಸುಖವಾಗಿ ಕಷ್ಟವಾಗಿ ಅಷ್ಟು ಸಾಮಾನ್ಯ ಅಲ್ಲ. ಅವ್ರ ಜೊತೆ ಜೀವನ ಮಾಡೋದು ದೇವೇಗೌಡರು ಕೂತ್ಕೊಂಡು ಯಾವುದೇ ಅಧಿಕಾರ ಬಳಸ್ಕೊಂಡು ಮತ್ತೊಂದು ಮಾಡ್ದಾರಲ್ಲ. ಅವರು ಜೈಲಿಗೆ ಹೋಗಿ ರೈತರಿಗೋಸ್ಕರ ಹೋರಾಡಿ ಬದುಕ್ತಂಥವ್ರು. ಸಾಕಷ್ಟು ಸಂಘರ್ಷ ಇರುತ್ತೆ. ಇಲ್ಲಿ ನಾವು ಕುತ್ಕೊಂಡು ನೂರಾರು ಕತೆ ಹೇಳ್ಬೋದು. ಅವರಿಗೇನಪ್ಪ ಪೊಲಿಟಿಷಿಯನ್, ಆದರೆ ಅವರು ಹೋರಾಟ ಏನು ಮಾಡಿರ್ತಾರೆ, ಅವರು ಏನು ತ್ಯಜಿಸಿರ್ತಾರೆ, ತಮ್ಮ ಕುಟುಂಬವನ್ನೇ ತ್ಯಜಿಸಿರ್ತಾರಲ್ಲ, ಅದು ಮುಖ್ಯವಾಗುತ್ತೆ. ಇವೆಲ್ಲ ಹೇಳೋಕ್ಕಿಂತ ದೇವೇಗೌಡರು ಆ ಕಣ್ಣೀರು ಭಾವುಕತೆ ಹೇಳುತ್ತೆ. ಅವರ ಮಧ್ಯದಲ್ಲಿ ಏನಿತ್ತು, ಆ ಪ್ರೀತಿ ಏನು, ಆ ಗೌರವವೇನು, ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ಜೀವನ ಹೇಗೆ ಮಾಡಿದ್ರು. ಇವತ್ತು ನನ್ನೆಲ್ಲ ಬಿಟ್ಟು ನನ್ನನ್ನು ಬಿಟ್ಟು ಅಂತ ದೇವೇಗೌಡರು ಕಣ್ಣಲ್ಲಿ ಆ ನೀರು, ಆ ಭಾವುಕತೆ ಯಾರಿಗೂ ಹೇಳ್ದಲ್ಲೇ ಸಾಧ್ಯ ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ವಿಡಿಯೋ ಶುರುವಾಗ ಮುಂಚೆ ಆ ಸಣ್ಣದೊಂದು ಕ್ಲಿಪ್ ಹಾಕಿದ್ದೀನಿ, ನೋಡಿ ಎಷ್ಟು ನೀವು ಭಾವುಕ ಆಗ್ತೀರಾ, ನಿಮ್ಮ ಮನಸ್ಸು ಎಷ್ಟು ಕರಗುತ್ತೆ ಅಂತ ನಿಮಗೆ ಅನಿಸುತ್ತೆ. ತುಂಬ ಈಗಿನ ಯುವ ಪೀಳಿಗೆಗೆ, ಇವಾಗಿನ ಮದುವೆ ಆಗೋರಿಗೆ ಮಾದರಿಯಾಗಿ ತಗೋಬೇಕು ಇಂಥವ್ರನ್ನ. 69 ವರ್ಷ ಜೊತೆ ಬಾಳೋದು ಅಂದರೆ ಹುಡುಗಾಟ ಅಲ್ಲ ಸ್ನೇಹಿತರೆ. ದೇವೇಗೌಡರ ಕಣ್ಣೀರು, ಆ ಸೋತ ದೇಹ, ಆ ತಾಯಿ ಚೆನ್ನಮ್ಮವ್ರ ಮುಂದೆ ನಿಂತಿತ್ತು, ಆ ಕಣ್ಣೀರು ಎಂಥ ಕಟುಕ ಮನಸ್ಸನಿಗಾದರೆ ಕರಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿ, ಯಾವುದೋ ಪಕ್ಷ, ಮತ್ತೊಂದು ತೇಜೋವಧೆಗಲ್ಲ. ಆ ಒಂದು ಭಾವುಕತೆ, ಆ ಒಂದು 69 ವರ್ಷ ಜೀವನ ಇನ್ನೂ 100 ವರ್ಷಕ್ಕೂ ಮಾದರಿಯಾಗಿ ಬದುಕಿ ತೋರಿಸಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದ್ರು ಪದ ಬಳಕೆಯಲ್ಲಿ ಏನಾದ್ರು ಇದರಲ್ಲಿ ತಪ್ಪಾಗಿದ್ದರೂ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.